ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ 35ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶನ್ಮ, ಶ್ರೀ ಸರಸ್ವತ್ಯನ್ಮ, ಶ್ರೀ ಗುರುಭ್ಯೋನ್ಮ, ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾಲ್ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋನ್ಮ. ಪಾಲಾರ್ಕಪ್ರವಮೀಂದ್ರ ನೀಲಜಟಂ ಭಸ್ಮಾಂಗರಾಗು ಉಜ್ಜುಲಂ ಶಾಂತಂ ನಾದ ವಿಲೀನ ಚಿತ್ತಪವನು ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಯಮದಾದ್ಯೇ ಸದಾ ಯೋಗಿಭಿ. ಈ ಹಿಂದೆ 34ನೇ ಅಧ್ಯಾಯದಲ್ಲಿ ಪರಾಶರ ಋಷಿಗಳು ರಾಜನ ಮಗ ಮತ್ತು ಮಂತ್ರಿಯ ಮಗ ಇಬ್ಬರು ಹಿಂದಿನ ಜನ್ಮದಲ್ಲಿ ರುದ್ರಾಕ್ಷಿ ಧರಿಸಿ ಭಸ್ಮ ಧರಿಸಿದ್ದಕ್ಕೆ ಅವರು ಈ ಜನ್ಮದಲ್ಲಿ ರಾಜನ ಮಕ್ಕಳಾಗಿ ಮಂತ್ರಿ ಮಕ್ಕಳಾಗಿ ಧರಿಸಿದ್ದಾರೆ. ಅವರ ಭವಿಷ್ಯ ಕೇಳ್ತಾನೆ ರಾಜ. ಅವಾಗ ಹೇಳ್ತಾರೆ, ಇವರು 8ನೇ ದಿನ ಸಾಯ್ತಾರೆ, ಮರಣಿಸ್ತಾರೆ. ಅದಕ್ಕೆ ಉಪಾಯ ಕೇಳಿದಾಗ ರುದ್ರಾಭಿಷೇಕ, ರುದ್ರಮಂತ್ರ, ಹೋಮಗಳನ್ನು ಮಾಡಿ ಅಂತ ಹೇಳ್ತಾರೆ. ಆವಾಗ ಅವರು ದೀರ್ಘಾಯುಷ್ಯಗಳಾಗಿರ್ತಾರೆ ಅಂತ ಹೇಳಲಾಗಿದೆ. ಅನಂತರ 35ನೇ ಅಧ್ಯಾಯದಲ್ಲಿ ಸಿದ್ಧಯೋಗಿಗಳು ಹೇಳ್ತಾರೆ, ಸಾವಿತ್ರಿ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿ ತನಗೆ ಮಂತ್ರೋಪದೇಶ ಮಾಡಿ ಅದರಿಂದ ತಮ್ಮನ್ನು ಸ್ಮರಿಸುತ್ತೇವೆ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಅಮ್ಮ, ಸ್ತ್ರೀಯರಿಗೆ ಗಂಡನನ್ನು ಸೇವಿಸುವುದಕ್ಕಿಂತ ಮೋಕ್ಷಕ್ಕೆ ಇನ್ನೊಂದು ಮಾರ್ಗವಿಲ್ಲ. ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡಬಾರದು. ಹಿಂದೆ ಹೇಳ್ತೀನಿ, ದೇವಾಸುರ ಯುದ್ಧದಲ್ಲಿ ಸತ್ತು ಬಿದ್ದ ರಾಕ್ಷಸರನ್ನೆಲ್ಲ ಮೃತ ಸಂಜೀವಿನಿ ಮಂತ್ರದಿಂದ ಶುಕ್ರಾಚಾರ್ಯರು ಜೀವಿಸಿ ಮತ್ತೆ ಯುದ್ಧಕ್ಕೆ ಕಳಿಸ್ತಾ ಇದ್ರು. ಇಂದ್ರ ಶಿವನಿಗೆ ಇದನ್ನು ಹೇಳಿದಾಗ ಶಿವ ಕೋಪಗೊಂಡು ನಂದಿಯನ್ನು ಕಳಿಸಿ ಶುಕ್ರ ಧ್ಯಾನ ನಿಮಗ್ನನಾಗಿದ್ದಾಗ ಅವನನ್ನು ತರಿಸಿ ಹೊಟ್ಟೆಯಲ್ಲಿ ನುಂಗಿ ಬಂಧಿಸಿದರು ಶಿವ. ಇನ್ನು ಶಿವನು ಪರ ಧ್ಯಾನದಲ್ಲಿದ್ದಾಗ ಶುಕ್ರರು ಅವನ ಮೂತ್ರದ ಮೂಲಕ ಹೊರಬಂದು ಮತ್ತೆ ಸತ್ತ ರಾಕ್ಷಸರನ್ನು ಬದುಕಿಸತೊಡಗಿದರು. ಈಗ ನೋಡಿ, ಯಾವುದೇ ಮಂತ್ರ ಸ್ತ್ರೀಯರಿಗೆ ಉಪದೇಶ ಮಾಡಿದರೆ ನಿರ್ವೀರ್ಯವಾಗುತ್ತದೆ ಅಂತ. ಅದರಲ್ಲೂ ಮೃತ ಸಂಜೀವಿನಿ ಮಂತ್ರ 3ನೇಯವರಿಗೆ ಉಪದೇಶ ಮಾಡಿದರೆ ಅದು ಮೃತವಾಗುತ್ತದೆ ಅಂತ ಶಿವನು ತಿಳಿದುಕೊಂಡು ಬೃಹಸ್ಪತಿಗಳನ್ನು ಕರೆದು ಒಂದು ಉಪಾಯ ಹೇಳ್ತಾನೆ, ಅದರಂತೆ ಮಾಡಂತ. ಬೃಹಸ್ಪತಿಗಳು ತನ್ನ ಕುಮಾರನಾದ ಕಚನನ್ನು ನೇಮಿಸ್ತಾನೆ. ಅದಕ್ಕೆ ಕಚ ಶುಕ್ರಾಚಾರ್ಯರ ಹತ್ರ ಹೋಗಿ ವಿದ್ಯೆ ಕಲಿಯಲು ವಿದ್ಯೆಯನ್ನು ಕಲಿಸಿ ಅಂತ ಹೇಳ್ತಾನೆ. ತನ್ನನ್ನು ವಿದ್ಯಾರ್ಥಿಯಾಗಿ ಅಂಗೀಕರಿಸಿ ಅಂದಾಗ ದೇವಯಾನಿ ಶುಕ್ರನ ಮಗಳು ಕಚನನ್ನು ನೋಡಿ ಮೋಹಿತಳಾಗಿ ತಂದೆಯನ್ನು ಒಪ್ಪಿಸ್ತಾಳೆ. ಅದಕ್ಕೆ ರಾಕ್ಷಸರಿಗೆ ಗೊತ್ತಾಗುತ್ತೆ ಕಚ ಶತ್ರು ಪಕ್ಷದವನಂತ. ಒಂದು ದಿನ ಸಮಿತ್ತು ತರಲು ಕಚ ಕಾಡಿಗೆ ಹೋದಾಗ ಆ ರಾಕ್ಷಸರು ಅವನನ್ನು ಸಾಯಿಸ್ತಾರೆ. ದೇವಯಾನಿ ತಮ್ಮ ತಂದೆಗೆ ಹೇಳಿ ಮೃತ ಸಂಜೀವಿ ಮಂತ್ರದಿಂದ ಅವನ ಜೀವ ಬರುವಾಗಿ ಮಾಡ್ತಾರೆ. ಕಚನನ್ನು ಮತ್ತೆ ಬದುಕಿಸ್ತಾರೆ. 2ನೇ ಬಾರಿ ಮತ್ತೆ ಕೊಲ್ತಾರೆ. ಆ ಕಚನನ್ನು ಕೊಂದು ಅವನನ್ನು ಬೂದಿ ಮಾಡಿ 4 ದಿಕ್ಕಿನಲ್ಲಿ ಚೆಲ್ಲಿ ಅವ ಮತ್ತೆ ಬದುಕಿಸ್ತಾನೆ ಶುಕ್ರಾಚಾರ್ಯ. 3ನೇ ಸಾರಿ ಅವನು ಕೊಂದು ಅವನ ಶರೀರವನ್ನು ಸುಟ್ಟು ಭಸ್ಮವಾಗಿ ಅದನ್ನು ನೀರಿನಲ್ಲಿ ಕಲಿಸಿ ಶುಕ್ರನಿಗೆ ಕುಡಿಸಿಬಿಡ್ತಾರೆ. ತನ್ನ ಯೋಗ ದೃಷ್ಟಿಯಿಂದ ಶುಕ್ರ ಹೇಳ್ತಾನೆ ತನ್ನ ಮಗಳಿಗೆ, ಈ ಸಾರಿ ಕಚ ಬದುಕಲ್ಲ, ಯಾಕಂದರೆ ನನ್ನ ಹೊಟ್ಟೆಯಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಅವಳು ಹೇಳ್ತಾಳೆ, ಅವನನ್ನು ನಾನು ಮದುವೆ ಆಗಬೇಕು, ಅವನಿಲ್ಲದೆ ನಾನು ಬದುಕಲ್ಲ. ನೀವು ನನಗೆ ಮಂತ್ರೋಪದೇಶ ಮಾಡಿ ಆಮೇಲೆ ಮತ್ತೆ ಕಚನನ್ನು ಬದುಕಿಸಿ ನಾನು ಮಂತ್ರೋಪದೇಶ ಮಾಡಿ ನಿಮ್ಮನ್ನು ಬದುಕಿಸ್ತೀನಿ ಅಂತ ಹೇಳ್ತಾಳೆ. ಅಮ್ಮ, ಶುಕ್ರಾಚಾರ್ಯ ಹೇಳ್ತಾನೆ ಮಗಳಿಗೆ, ನನಗೊಬ್ಬನಿಗೆ ಗೊತ್ತಿರೋದು ಅಂತ ಹೇಳ್ತಾನೆ. ಹಠ ಹಿಡಿತಾಳೆ. ಆವಾಗ ಅವಳ ಮಗಳ ಮೇಲಿನ ವಾತ್ಸಲ್ಯದಿಂದ ಅವನು ಆ ಮಂತ್ರವನ್ನು ಹೇಳಿ ಉಪದೇಶ ಮಾಡ್ತಾನೆ ಮಗಳಿಗೆ. ಮಂತ್ರ ಹೇಳ್ಕೊಡ್ತಾನೆ. ಅದು ಮೊದಲೇ ಸಾರಿ. ಇನ್ನು 2ನೇ ಸಾರಿ ಕಚನನ್ನು ಬದುಕಿಸಲು ಆ ಮಂತ್ರ ಹೇಳಿದಾಗ ಕಚ ಅವನ ಹೊಟ್ಟೆ ಸೀಳಿ ಬರುತ್ತಿರುವಾಗ 3ನೇ ಸಾರಿ ಅವಳು ಮಂತ್ರವನ್ನು ಉಚ್ಚರಿಸ್ತಾಳೆ. ಯಾರು? ದೇವಯಾನಿ.
ಅದನ್ನು ಹೊಟ್ಟೆ ಸೀಳಿ ಬರುವಾಗ ಅವನು ಕೇಳಿಸ್ಕೊತಾನೆ ಕಚ. ಇಲ್ಲಿ ಸ್ತ್ರೀಗೆ ಮಂತ್ರ ಉಪದೇಶ ಮಾಡಿದರಿಂದಲೂ ಮೂರನೆಯವನಾಗಿ ಕಚನು ಕೇಳಿದ್ದರಿಂದಲೂ ಆ ಮಂತ್ರ ನಷ್ಟವಾಗಿ ಹೋಯಿತು. ಕಚ ನಮಸ್ಕಾರ ಮಾಡಿ ಶುಕ್ರಾಚಾರ್ಯರಿಗೆ ನಾನು ಇನ್ನು ಬದುಕಲು ನಾನು ಹೋಗಬೇಕು, ಯಾಕಂದರೆ ಈ ರಾಕ್ಷಸರು ನನ್ನನ್ನು ಬದುಕಲು ಬಿಡಲ್ಲ ಅಂತ ಹೇಳ್ತಾರೆ. ಆಗ ದೇವಯಾನಿ ಹೇಳ್ತಾಳೆ, ನಿನ್ನನ್ನು ಶಿಷ್ಯನಾಗಿ ಅಂಗೀಕರಿಸಲು ನಮ್ಮ ತಂದೆಯನ್ನು ಒಪ್ಪಿಸಿದೆ, ಮತ್ತು ನಿನಗೆ 3 ಸಾರಿ ಜೀವ ಉಳಿಸಿದೆ ನಿನ್ನನ್ನು, ಈಗ ನನ್ನ ಮದುವೆ ಆಗು ಅಂತ ಹೇಳ್ತಾಳೆ. ಆಗ ಕಚ ಹೇಳ್ತಾನೆ, ನೀನು ಗುರುಪುತ್ರಿ, ನನ್ನ ಸಹೋದರಿ, ಅದಕ್ಕೆ ಮತ್ತು ನನ್ನ ಜೀವ ಉಳಿಸಿದ್ಯಾ, ನೀನು ನನ್ನ ತಾಯಿ, ನಿನ್ನನ್ನು ಮದುವೆ ಆದರೆ ನನ್ನ ಮಹಾಘೋರ ಪಾಪ ಬರುತ್ತದೆ ಅಂತ. ಹಾಗೆ ಅವಳು ಕಾಮೋಷಗಳಾಗಿ ಅವನಿಗೆ ಶಾಪ ಕೊಡ್ತಾಳೆ, ನೀನು ಕಲಿತ ವಿದ್ಯೆಯೆಲ್ಲ ಮರೆತು ಹೋಗಲಿ ಅಂತ. ಆವಾಗ ಕಚ ಮತ್ತೆ ಪ್ರತಿಶಾಪ ಕೊಟ್ಟು ಹೊರಟು ಹೋಗ್ಬಿಡ್ತಾನೆ. ಆಮೇಲೆ ಯುದ್ಧದಲ್ಲಿ ಸತ್ತ ರಾಕ್ಷಸರನ್ನು ಶುಕ್ರಾಚಾರ್ಯರು ಬದುಕಿಸಲಾಗಲ್ಲ. ಆಗ ಅದಕ್ಕೆ ಹೇಳ್ತಾರೆ ಗುರುಗಳು ಸಾವಿತ್ರಿಗೆ, ನೀನು ಮಂತ್ರವನ್ನು ಹೇಳುವ ಬದಲು ವೃತವನ್ನು ಅನುಸರಿಸು. ಒಂದು ವೃತ ಹೇಳ್ತೇನೆ, ಸೋಮವಾರ ವೃತ, ಅದ್ರ ಬಗ್ಗೆ ಹೇಳ್ತೀನಿ ಕೇಳು ಅಂತಾರೆ. ಆರ್ಯವರ್ತದಲ್ಲಿ ಚಿತ್ರವರ್ಮನೆಂಬ ರಾಜ ಇದ್ದ, ಧರ್ಮದಿಂದ ಪಾಲಿಸುತ್ತಿದ್ದ. ಶಿವಪೂಜೆಯಿಂದ ಅವಳಿಗೆ ಒಬ್ಬ ಮಗಳು ಹುಟ್ಟಿದಳು. ಅವಳಿಗೆ ಸೀಮಂತಿನಿ ಅಂತ ಹೆಸರಿಟ್ಟ ಮಗಳಿಗೆ. ಒಬ್ಬ ಜ್ಯೋತಿಷಿನ ಕರೆಸಿ ಕೇಳಲಾಗಿ ಅವನು ಹೇಳ್ತಾನೆ, ಇವಳ 14ನೇ ವಯಸ್ಸಿನಲ್ಲಿ ಇವಳ ಪತಿ ಮರಣಿಸುತ್ತಾನೆ ಅಂತ ಹೇಳ್ತಾನೆ ಜ್ಯೋತಿಷ. ಸೀಮಂತಿನಿ ಒಂದು ದಿನ ಅವಳಿಗೆ ಯಜ್ಞವಲ್ಕ್ಯ ಭಾರ್ಯೆ ಮೈತ್ರೇಯಿಯನ್ನು ದರ್ಶನ ಮಾಡಿ ತನ್ನ ದುರದೃಷ್ಟಕ್ಕೆ ನಿವಾರಣೆಗೆ ಹೇಳಂತಾಳೆ. ಅದಕ್ಕೇನೋ ಉಪಾಯ. ಮೈತ್ರೇಯಿ ಯಜ್ಞವಲ್ಕ್ಯನ ಹೆಂಡತಿ ಭಾರ್ಯೆ. ಪ್ರತಿ ಸೋಮವಾರ ಭಕ್ತಿಯಿಂದ ಶಿವಪಾರ್ವತಿಯನ್ನು ಪೂಜೆ ಮಾಡಿ ವೃತ ಹೇಳಿದಳು. ಅಭಿಷೇಕ ಮಾಡಿ ಅರ್ಚನೆ ಮಾಡಿ ಗಂಧ ಪುಷ್ಪಗಳಿಂದ ಅಲಂಕರಿಸಿ ತಾಂಬೂಲ ಸಮರ್ಪಿಸಿ ಹೋಮ ಮಾಡಿ ವಿಪ್ರರಿಗೆ ಭೋಜನವಿಡಬೇಕಂತ. ಅದರಿಂದ ಅದೇ ಥರ ಸೀಮಂತಿನಿ ಋತುವನ್ನು ಆಚರಿಸ್ತಾಳೆ. ಮುಂದೆ ಅವಳ ಸೂಕ್ತ ವಯಸ್ಸಿನಲ್ಲಿ ಅವಳನ್ನು ಇಂದ್ರಸೇನ ಮಹಿಪಾಲನ ಮಗ ಚಂದ್ರಾಂಗದನಿಗೆ ಮದುವೆ ಮಾಡಿಕೊಡ್ತಾರೆ. ಆ ದಂಪತಿಗಳು ಅನ್ಯೋನ್ಯವಾಗಿ ಸುಖದಿಂದಿರ್ತಾರೆ. ಒಂದಿನ ಚಂದ್ರಾಂಗದ ಅವಳು ನದಿಗೆ ಜಲಕ್ರೀಡೆಗೆ ಹೋದಾಗ ಅವನಲ್ಲಿ ಮುಳುಗಿ ಬಿಡ್ತಾನೆ, ಸತ್ತು ಬಿಡ್ತಾನೆ. ಅವನ ಶವ ಸಿಗಲ್ಲ. ಆವಾಗ ಅವಳು ಸಹಗಮನಕ್ಕೆ ಸಿದ್ಧಳಾಗ್ತಾಳೆ ಸೀಮಂತಿನಿ. ಪುರೋಹಿತರು ಹೇಳ್ತಾರೆ, ನೀನು ಶವ ಕಾಣಿಸದಿದ್ದಾಗ ಸಹಗಮನ ಮಾಡಕೂಡದು. ಮತ್ತು ಪುತ್ರ ಶೋಕದಿಂದ ಇಂದ್ರಸೇನ ರಾಜ ಮತಿಸ್ಥಿತಿಯನ್ನು ಕಳೆದುಕೊಳ್ತಾನೆ. ದಾಯಾದಿಗಳು ಅವನನ್ನು ರಾಜ್ಯವನ್ನು ಅಪಹರಿಸ್ತಾರೆ. ಮತ್ತು ಇಂದ್ರಸೇನ ಮತ್ತು ದಂಪತಿಗಳನ್ನು ಸೆರೆಮನೆಯಲ್ಲಿಡ್ತಾರೆ. ಆದರೆ ಸೀಮಂತಿನಿ ಮಾತ್ರ ಋತುವನ್ನು ಆಚರಿಸ್ತಾನೇ ಇದ್ದಾಳೆ, ಶಿವರಾತ್ರಿ ಋತುವನ್ನು. ನೀರಿನಲ್ಲಿ ಮುಳುಗಿದ ಚಂದ್ರಾಂಗದ ಅವನನ್ನು ನಾಗಕನ್ಯಕೆಯರು ಅಮೃತ ಕೊಡಿಸಿ ಬದುಕಿಸ್ತಾರೆ. ತನ್ನ ರಾಜನಾದ ತಕ್ಷಕನ ಹತ್ರ ಒಯ್ದು ನಿಲ್ಲಿಸ್ತಾರೆ. ತಕ್ಷಕ ಅವನಿಗೆ ಹೇಳ್ತಾನೆ, ತನ್ನ ವೃತ್ತಾಂತವೆಲ್ಲ ಹೇಳ್ತಾನೆ ತಕ್ಷಕನಿಗೆ, ಚಂದ್ರಾಂಗದ. ಆವಾಗ ತಕ್ಷಕ ಹೇಳ್ತಾನೆ, ನೀನು ಇಲ್ಲೇ ಸಂತೋಷವಾಗಿರ್ಬೋದು, ಆನಂದವಾಗಿರ್ಬೋದು. ಅವನು ಹೇಳ್ತಾನೆ, ಇಲ್ಲ. ಚಂದ್ರಾಂಗದ ಹೇಳ್ತಾನೆ, ನನ್ನ ತಾಯಿ, ತಂದೆ ಮತ್ತು ಹೆಂಡತಿ ಬಿಟ್ಟು ಜೀವಿಸಲ್ಲ ಅವರು, ನಾನು ಹೋಗಬೇಕು ಅಂದಾಗ ತಕ್ಷಕ ಚಂದ್ರಾಂಗದನಿಗೆ ಅಮೃತವನ್ನು ಕುಡಿಸ್ತಾನೆ ಮತ್ತು ಕೊಡ್ತಾನೆ ಅವನ ಹೆಂಡತಿಗೋಸ್ಕರ ಒಂದು ಪಾತ್ರೆಯಲ್ಲಿ. ಚಂದ್ರಾಂಗದ ಕೊಟ್ಟ ಅಮೃತದಿಂದ ಅವನು ದಿವ್ಯೌಷಧವಾಯಿತು ಅವನಿಗೆ. ನದಿ ದಡಕ್ಕೆ ಬರ್ತಾನೆ, ದಂಡೆಗೆ. ಅಲ್ಲಿ ಸೀಮಂತಿನಿ ವೃತ ಆಚರಿಸೋಗೋಸ್ಕರ ನದಿ ಸ್ನಾನಕ್ಕೆ ಬಂದು ಪರಿಚಾರಿಕೆಯರ ಜೊತೆಗೆ ನಿಲ್ತಾಳೆ ಅವಳು.
ಆವಾಗ ಅವನು ನೋಡ್ತಾನೆ ಋತ ಭಂಗವಾಗುತ್ತದೆ ಅಂತ ಬೇರೆ ರೂಪ ಧರಿಸ್ತಾನೆ, ಸಾಧು ರೂಪ ಏನೋ ಮಾಡಿ ಅವ್ರಿಗೆ ಹೇಳ್ತಾನೆ, 3ನೇ ದಿನ ನಿನ್ನ ಗಂಡನು ಬಂದು ನಿನ್ನನ್ನು ಸಿಗ್ತಾನೆ ಅಂತ ಹೇಳ್ತಾಳೆ. ಹೇಳಿ ಅವನು ತಂದೆ ತಾಯಿ ಎಲ್ಲಿದ್ದಾರೆ ಅಂತ ನೋಡೋಕೆ ಹೋಗ್ತಾನೆ. ಅಲ್ಲಿ ಬಂದು ತಂದೆ ತಾಯಿಗೆ ನಮಸ್ಕರಿಸಿ ಅವ್ರ ಆಶೀರ್ವಾದ ಮಾಡಿ ಅವ್ರು ಹೇಳ್ತಾರೆ, ನಿನಗೆ ಮಗನಿಗೆ ಹೇಳ್ತಾರೆ ಚಂದ್ರಾಂಗದನಿಗೆ, ನಿನಗೆ ಈ ರಾಜ್ಯ ಮರಳಿ ಪಡೆದಿದ್ದು ಸೀಮಂತಿನಿ ಮಾಡಿದ ಋತದಿಂದ ಶಿವರಾಧನೆ ಮಾಡಿದ ಫಲವೇ ಅಂತ ಹೇಳಿ ವೈಭವದಿಂದ ಪಟ್ಟಾಭಿಷೇಕ ಮಾಡ್ತಾರೆ ಮುಂದೆ ಅವನಿಗೆ. ಗುರುಗಳು ಹೇಳಿದ್ದನ್ನು ಕೇಳಿ ದತ್ತ ಅವರಿಗೆ ನಮಸ್ಕಾರ ಮಾಡಿ ಆಗ ಗುರುಗಳು ಆಶೀರ್ವಾದ ಮಾಡಿ ಕಳುಹಿಸಿದರು. ಅಷ್ಟರಲ್ಲಿ ತಮ್ಮ ಮಗ ಆರೋಗ್ಯವಾಗಿ ಗುರು ಸನ್ನಿಧಿಯಲ್ಲಿ ಸುಖವಾಗಿದ್ದಾನೆಂದು ಗೋಡೆನಾಥ್ ಮತ್ತು ಅವನ ಹೆಂಡತಿ ಅಲ್ಲಿ ಬರ್ತಾರೆ. ಬಂದು ಗುರುಗಳ ದರ್ಶನ ಮಾಡಿಕೊಂಡು ಎಲ್ಲರೂ ಕೂಡಿಕೊಂಡು ಆಮೇಲೆ ಬ್ರಾಹ್ಮಣರಿಗೆ 1,000 ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿ ಎಲ್ಲರೂ ತಮ್ಮ ಸ್ವಸ್ಥಾನಕ್ಕೆ ಮರಳಿ ಹೋಗ್ತಾರೆ. ಶ್ರೀ ಗುರು ಹೇಳಿದ ಋತುವನ್ನು ಆಚರಿಸಿ ಮುಂದೆ ಅವರು ಕಾಲಾಂತರವಾದ ಮೇಲೆ ಪೂರ್ಣಾಯುಗಳಾಗಿ ಆದ ಮಕ್ಕಳು ಹುಡ್ತಾರೆ. ಸಾವಿತ್ರಿ ಮತ್ತು ದತ್ತಿಗೆ. ಹೀಗೆ ಸತ್ತು ಹೋದ ವ್ಯಕ್ತಿಯೊಬ್ಬನನ್ನು ಬದುಕಿಸಿದ್ದು ಮತ್ತು ವಿಧವೆಗೆ ಸೌಭಾಗ್ಯ ಕೊಟ್ಟದ್ದು ಗುರುಗಳ ಮಹಿಮೆ ಎಲ್ಲ ಕಡೆಗೆ ಹರಡಿತು. ಇಲ್ಲಿಗೆ 35ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ. ತಾವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ 36ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.